ಅವಳತ್ರ ಪರಿ ಬಗ್ಗೆ ಸತ್ಯನ ಮರೆಮಾಚೋದು ಸ್ವಲ್ಪ ಕೂಡ ನ್ಯಾಯ ಅನ್ನಿಸ್ತಿಲ್ಲ. ಒಂದಿನ ಅವಳಿಗೆ ಸತ್ಯ ಗೊತ್ತಾಗಿ ನನ್ನ ಗಂಡ ನನ್ನ ಹತ್ರ ಸತ್ಯ ಮುಚ್ಚಿಟ್ರಲ್ಲ ಅಂತ ಅವಳಿಗೆ ಬೇಸರ ಉಂಟು ಮಾಡೋದ್ಕಿಂತ ಅವಳತ್ರ ಎಲ್ಲ ಸತ್ಯ ಹೇಳೋದೇ ಸರಿ. ಅದೇ ನ್ಯಾಯ ಕೂಡ. ರೀ, ಕಾಫಿ ತಗೊಳ್ಳಿ. ಕಾಮಾಕ್ಷಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ಒಂದು ನಿಜ ಹೇಳ್ಬೇಕು. ನಿಜ ಹೇಳ್ಬೇಕು ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಪರಿನ ಯಾರು ಅಂದ್ಕೊಂಡಿದೀಯಾ? ಗುಣ ಅಣ್ಣ ಅವ್ರ ಮಗಳು. ವರದಾ ಮತ್ತೆ ದೇವಿನ? ಗುಣ ಅಣ್ಣ ತೀರ್ಕೊಂಡ್ಮೇಲೆ ಪರಿನ ಸಾಕಿದ್ದು ವರದಾ ಅವರು, ಅವ್ರ ಮಗಳು ದೇವಿ. ನೀವಿದೇ ತರ ಹೇಳಿದ್ದು. ಹೌದು ಕಾಮಾಕ್ಷಿ, ಇದನ್ನೇ ಹೇಳಿದ್ದು. ಆದ್ರೆ ಅದು ನಿಜ ಅಲ್ಲ. ಪರಿ ವರದಾ ಅವರ ಮಗಳು. ಪರಿ ಮತ್ತೆ ದೇವಿ ಒಡ ಹುಟ್ಟಿದ ಅಕ್ಕ ತಂಗಿರು. ದೇವಿಗಾದ ಅನ್ಯಾಯ ಎಲ್ಲ ನನಗೆ ಮೊದಲೇ ಗೊತ್ತಿತ್ತು. ಪರಿ ಬೆಂಗಳೂರಿಗೆ ಬಂದಿದ್ದೆ ದೇವಿ ಜೊತೆ ಅಭಿನ ಮದುವೆ ಮಾಡಿಸ್ಬೇಕು ಅಂತಾನೆ. ಏನ್ ಕಾಮಾಕ್ಷಿ, ನಾನು ಇಷ್ಟು ದೊಡ್ಡ ವಿಷಯ ಹೇಳ್ತಿದ್ದೀನಿ, ನೀ ಏನೂ ಮಾತಾಡದೆ ಹೀಗೆ ಸುಮ್ಮನೆ ನಿಂತಿದೀಯಾ? ಹಾಗಲ್ಲ ರೀ, ನೀವ್ ಏನೇ ಮಾಡಿದ್ರು ಅದ್ರಲ್ಲಿ ಯಾವ ತಪ್ಪು ಇರಲ್ಲ, ಧರ್ಮ ಇರುತ್ತೆ ಅಂತ ನಂಬಿರೋಳು ನಾನು. ಈ ವಿಷಯ ಕೂಡ ನನಗೆ ಹಾಗೆ ಅನ್ಕೊಂಡಿದ್ದೀನಿ. ನನಗಿದಕ್ಕೊಂದಕ್ಕೆ ಮಾತ್ರ ಉತ್ತರ ಕೊಡಿ. ನನ್ನಿಂದ ಈ ಸತ್ಯನ ಮುಚ್ಚಿಡೋದಿಕ್ಕೆ ಏನಾದ್ರೂ ಕಾರಣ ಇದೆಯಾ? ನೀನ್ ಭಯ ಪಡ್ತೀಯ ಅನ್ನೋ ಒಂದೇ ಕಾರಣಕ್ಕೆ ಕಾಮಾಕ್ಷಿ. ನನಗೇನಾದ್ರೂ ಆಗ್ಬಿಡುತ್ತೋ ಇಲ್ಲ ನಾನೇನಾದ್ರೂ ತೊಂದರೆಯಲ್ಲಿ ಸಿಕ್ಕಾಕೊಳ್ತೀನೋ ಅಂತ ನೀನು ಭಯ ಪಡ್ತಿದ್ದೆ. ಆಮೇಲೆ ಮನಸ್ಸು ಹಾಳು ಮಾಡ್ಕೋತಿದ್ದೆ. ಆ ಒಂದೇ ಒಂದು ಕಾರಣಕ್ಕೆ ನಾನು ನಿನ್ನಿಂದ ಈ ನಿಜ ಮುಚ್ಚಿಟ್ಟೆ. ಈಗ ಕೂಡ ನನಗದೇ ಭಯ ರೀ. ಆ ಸರೋಜಾ ದೇವಿನ ಎದುರು ಹಾಕೊಂಡ್ರು ಹೋರಾಟದಲ್ಲಿ ನೀವು ಗೆಲ್ಬಹುದು, ದೇವಿನ ಅಭಿನ ಜೊತೆಗೆ ಮದುವೆ ಮಾಡಬಹುದು. ಆದ್ರೆ ಬರೀ ನಿಮ್ ಮಗಳು ಅಲ್ಲ, ದೇವಿ ಗೋಕುಲ್ ಮಗಳು ಅಲ್ಲ ಅಂತ ಹೊರ ಜಗತ್ತಿಗೆ ಗೊತ್ತಾದ್ರೆ ಆಮೇಲೆ ಪರಿಸ್ಥಿತಿ ಏನು? ಆ ಹುಡುಗಿರ ಬದುಕಿನ ಜೊತೆಗೆ ನೀವು ಇಷ್ಟು ದಿನ ಕಾಪಾಡ್ಕೊಂಡು ಬಂದ ಹೆಸರು, ಘನತೆ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೀರಿ. ಇಲ್ಲ ಕಾಮಾಕ್ಷಿ, ಹಾಗೆಲ್ಲ ಆಗಲ್ಲ. ಸರೋಜಾ ದೇವಿಗೆ ನಾರಾಯಣ ಒಳ್ಳೆ ಪಾಠ ಕಲಿಸಿದ್ದಾನೆ ಅಂತ ಈ ಸೊಸೈಟಿ ಅನ್ಕೊಳ್ಳುತ್ತೆ. ಅವಳ ಸೊಕ್ಕಿಗೆ ನಳನ್ ಏಟ್ ಕೊಟ್ಟಿದ್ದಾನೆ ಅಂತ ಈ ಸೊಸೈಟಿ ಮಾತಾಡುತ್ತೆ. ನಿನಗೆ ಗೊತ್ತಿಲ್ಲ ಕಾಮಾಕ್ಷಿ, ಪರಿ ಮೊದಲು ಈ ಸಮಸ್ಯೆನ ಹೇಳಿದಾಗ ನಾನೂ ಭಯಪಟ್ಟೆ. ಸರೋಜಾ ದೇವಿನ ಎದುರು ಹಾಕ್ಕೊಂಡು ನಿನ್ನಿಂದ ಏನೂ ಮಾಡೋಕ್ಕಾಗಲ್ಲ, ಮೊದಲು ಊರು ಬಿಟ್ಟು ಹೋಗು ಅಂತ ಹೇಳಿದೆ. ಅವಳು ಏನೇ ಆದರೂ ಎದುರಿಸ್ತೀನಿ ಅಂತ ಧೈರ್ಯದಿಂದ ನಿಂತಳು. ನನ್ನ ಜೀವ ಕೊಟ್ಟಾದ್ರೂ ನನ್ನ ಅಕ್ಕನ ಬದುಕನ್ನು ಸರಿ ಮಾಡ್ತೀನಿ ಅಂತ ಧೈರ್ಯದಿಂದ ಹೇಳಿದ್ಲು. ಅವಳ ಆ ಧೈರ್ಯ ನೋಡಿ ನನ್ನ ಮನಸ್ಸನ್ನ ಬದಲಾಯಿಸ್ಬಿಟ್ಟೆ ಕಾಮಾಕ್ಷಿ. ಆ ಚಿಕ್ಕ ಹುಡುಗಿಗಿರೋ ಧೈರ್ಯ ನಿನಗೇನೂ ಇಲ್ಲ ಅಂತ ನನ್ನ ಮನಸ್ಸಾಕ್ಷಿ ನನ್ನನ್ನು ಕೇಳೋಕ್ ಶುರು ಮಾಡ್ತು. ಆಗ್ಲೇ ಸರೋಜಾದೇವಿ ನಮಗ್ ಮಾಡಿರೋ ಅನ್ಯಾಯ ನನ್ನ ಕಣ್ಣು ಮುಂದೆ ಬಂದು ನಿಲ್ತು.